ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದ್ವಿ ಹೇಗೆ ಟೆಕ್ನಿಷಿಯನ್ಸ್ ಸಬ್ಸ್ಕ್ರೈಬರ್ಸ್ಗೆ ಶೋಕೇಸ್ ಮತ್ತು ಟಾಟಾ ಪ್ಲೇ ಸರ್ವಿಸಸ್ ಕುರಿತು ವಿವರಿಸಿದ್ರು ಅನ್ನೋದನ್ನ. ಈಗ ನಾವು ಈ ವಿಡಿಯೋದಲ್ಲಿ ನೋಡೋಣ ಯಾವ ರೀತಿ ಟೆಕ್ನಿಷಿಯನ್ ಟಾಟಾ ಪ್ಲೇ ಮೊಬೈಲ್ ಆಪ್ ಬಗ್ಗೆ ಸಬ್ಸ್ಕ್ರೈಬರ್ಗೆ ಮಾಹಿತಿ ಕೊಡಬೇಕು ಅನ್ನೋದನ್ನ. ಟಾಟಾ ಪ್ಲೇಯ ಸಬ್ಸ್ಕ್ರೈಬರ್ಸ್ಗೆ ಟಾಟಾ ಪ್ಲೇ ಮೊಬೈಲ್ ಆಪ್ನ ಸೌಲಭ್ಯ ಯಾವುದೇ ಎಕ್ಸ್ಟ್ರಾ ಚಾರ್ಜ್ ಇಲ್ಲದೆ ಸಿಗುತ್ತೆ. ನಾನು ನಿಮ್ಗೆ ಈಗ ಆಪ್ನ ಫ್ಯೂಚರ್ನ ಎಲ್ಲ ವಿವರಗಳನ್ನ ಡೀಟೇಲ್ ಆಗಿ ಹೇಳ್ತೇನೆ. ನಿಮಗೆ ಇದರ ಇನ್ಫಾರ್ಮೇಶನ್ ಕೊಡೋ ಮೊದಲು ನಿಮ್ಮಿಂದ ಯಾರಿಂದಾದ್ರೂ ಫೋನ್ ತಗೋಬಹುದಾ? ಅದರಲ್ಲಿ ನಾನು ಟಾಟಾ ಪ್ಲೇ ಆಪ್ ಅನ್ನು ಡೌನ್ಲೋಡ್ ಮಾಡ್ತೀನಿ. ತಗೊಳ್ಳಿ. ಸರಿ, ಥ್ಯಾಂಕ್ ಯು ಮೇಡಮ್. ಆಪ್ ಅನ್ನು ಆಂಡ್ರಾಯ್ಡ್ಗಾಗಿ ಗೂಗಲ್ ಪ್ಲೇ ಸ್ಟೋರ್ ನಿಂದ ಡೌನ್ಲೋಡ್ ಮಾಡಬಹುದು. ನಿಮ್ಮ ಬಳಿ ಐಫೋನ್ ಇದ್ರೆ ಅದರಲ್ಲಿ ನೀವು ಆಪ್ ಸ್ಟೋರಿಗೆ ಹೋಗಿ ಕೂಡ ಇದನ್ನು ಡೌನ್ಲೋಡ್ ಮಾಡಿ ಇದನ್ನ ಇನ್ಸ್ಟಾಲ್ ಮಾಡಬಹುದು. ಹೀಗೆ ಇದಾದ ನಂತರ ಮೈ ಟಾಟಾ ಪ್ಲೇಗೆ ಹೋಗಿ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ನಿಂದ ಸಬ್ಸ್ಕ್ರೈಬರ್ ಐಡಿ ಮತ್ತು ಇಮೇಲ್ ಅಡ್ರೆಸ್ ಅನ್ನು ಎಂಟರ್ ಮಾಡಿ ನೀವು ರಿಜಿಸ್ಟರ್ ಮಾಡಬೇಕು. ಈ ರೀತಿ ಮತ್ತೆ ಅದಾದ ಮೇಲೆ ನೀವಿದನ್ನು ಸೇವ್ ಮಾಡಿಕೊಳ್ಳಿ. ಆನಂತರ ಇದರಲ್ಲಿ ನಿಮ್ಮ ಸಬ್ಸ್ಕ್ರೈಬರ್ ಐಡಿ ಮತ್ತು ಪಾಸ್ವರ್ಡ್ ಎಂಟರ್ ಮಾಡಿ ಲಾಗಿನ್ ಮಾಡಬಹುದು. ಈಗ ನೀವು ನೋಡಬಹುದು, ನೀವು ಟಾಟಾ ಸ್ಕೈಯ ಹೋಮ್ ಸ್ಕ್ರೀನ್ ಅಲ್ಲಿದ್ದೀರಿ. ಇಲ್ಲಿ ನಿಮಗೆ ನಿಮ್ಮ ಎಂಟರ್ಟೈನ್ಮೆಂಟ್ಗಾಗಿ ಬಹಳಷ್ಟು ಆಯ್ಕೆಗಳಿವೆ. ಈಗ ಇಲ್ಲಿ ನೀವು ಕೆಳಗೆ ನೋಡಿ ಲೈವ್ ಟಿವಿ ಎಂದಿದೆ. ಇದನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮುಂದೆ ಲೈವ್ ಚಾನೆಲ್ಸ್ನ ಒಂದು ಲಿಸ್ಟ್ ಕಾಣಿಸುತ್ತೆ. ಈ ರೀತಿ. ಅರೆ ವಾ, ಅಂದ್ರೆ ನಾನು ನನ್ನ ಫೇವರೇಟ್ ಪ್ರೋಗ್ರಾಮ್ ಚಾನೆಲ್ ಅನ್ನ ನನ್ನ ಮೊಬೈಲ್ ಅಲ್ಲಿ ನೋಡಬಹುದಾ? ಖಂಡಿತ ಮೇಡಮ್. ನೀವು ಸಬ್ಸ್ಕ್ರೈಬ್ ಮಾಡಿದ ಯಾವುದೇ ನ್ಯೂಸ್, ಪ್ರೋಗ್ರಾಮ್ಸ್ ಅಥವಾ ಮ್ಯಾಚ್ ಅನ್ನು ನೋಡುವುದಕ್ಕಾಗಿ ನೀವು ಟಿವಿ ಮುಂದೆ ಕೂತ್ಕೋಬೇಕಾದ ಯಾವ ಅಗತ್ಯವೂ ಇಲ್ಲ. ನೀವು ಮೊಬೈಲ್ ನಲ್ಲಿ ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಲೈವ್ ಟಿವಿಯನ್ನ ನೋಡಬಹುದು. ಇದಂತೂ ಬಹಳ ಚೆನ್ನಾಗಿದೆ. ಆದ್ರೆ ಇದನ್ನು ಒಂದೇ ಮೊಬೈಲ್ ನಲ್ಲಿ ಯೂಸ್ ಮಾಡಬಹುದಾ? ನೀವು ಟಾಟಾ ಪ್ಲೇ ಆಪ್ ಅನ್ನು 10 ಬೇರೆ ಬೇರೆ ಫೋನ್ಸ್ ಮತ್ತು ಟ್ಯಾಬ್ ನಲ್ಲಿ ಒಂದೇ ಬಾರಿಗೆ ಡೌನ್ಲೋಡ್ ಮಾಡಬಹುದು. ಆದ್ರೆ ನೀವು ಏಕಕಾಲಕ್ಕೆ 2 ಡಿವೈಸ್ ನಲ್ಲಿ ಮಾತ್ರವೇ ಲೈವ್ ನೋಡಬಹುದಷ್ಟೇ. ಓಕೆ, ಮತ್ತೆ ಏನೇನ್ ಫೀಚರ್ಸ್ ಇವೆ ಈ ಆಪ್ ಅಲ್ಲಿ? ಮ್ಯಾಮ್, ನೀವು ಈ ಆಪ್ ನ ಮೂಲಕ ನಿಮ್ಮ ಅಕೌಂಟ್ ಅನ್ನು ರೀಚಾರ್ಜ್ ಮಾಡಬಹುದು ಮತ್ತು ಜೊತೆಗೆ ನಿಮ್ಮ ಟಾಟಾ ಪ್ಲೇ ಅಕೌಂಟ್ ನ ಪ್ಯಾಕೇಜಸ್ ಅನ್ನು ಸಹ ಮ್ಯಾನೇಜ್ ಮಾಡಬಹುದು. ಮತ್ತೆ ಇದರಲ್ಲೇ ನೀವು ಸರ್ವಿಸ್ ರಿಕ್ವೆಸ್ಟ್ ಕೂಡ ಜನರೇಟ್ ಮಾಡಬಹುದು. ಹೌದಾ? ಅದು ಹೇಗೆ ಅಂತ ಹೇಳಿ. ಹೌದು. ಈಗ ಇಲ್ಲಿ ಮೇಲೆ ನೀವು ಒಂದು ಐಕಾನ್ ನೋಡ್ತಿರಲ್ಲ, ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫೋನ್ ನಲ್ಲಿ ನಿಮ್ಮ ಮುಂದೆ ಸ್ಕ್ರೀನ್ ಕಾಣಿಸುತ್ತೆ. ಇಲ್ಲಿ ನೀವು ಈಗ ನಿಮ್ಮ ಹೆಸರು, ನಿಮ್ಮ ಅಕೌಂಟ್ ನ ಬ್ಯಾಲೆನ್ಸ್ ಮತ್ತು ಎಕ್ಸ್ಪೈರಿ ಡೇಟ್ ನೋಡಬಹುದು. ನೇರವಾಗಿ ಅದರ ಕೆಳಗೆ ನಿಮಗೆ ಒಂದು ಆಪ್ಷನ್ ಕಾಣಿಸುತ್ತೆ, ರೀಚಾರ್ಜ್ನದ್ದು. ನೀವು ಅದರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಈ ಸ್ಕ್ರೀನ್ಗೆ ಬರ್ತೀರಿ. ಇಲ್ಲಿ ನೀವು ನಿಮಗೆ ಬೇಕಾದ ಹಾಗೆ ನಿಮ್ಮ ಅಕೌಂಟ್ ಅನ್ನು ರೀಚಾರ್ಜ್ ಮಾಡಬಹುದು. ಸರಿ, ಈಗ ನಾವೆಲ್ಲ ತಿಳಿಯೋಣ ಸಬ್ ಮೆನುವಿನ ಬಗ್ಗೆ. ಇಲ್ಲಿ ನಿಮಗೆ ಎಲ್ಲಕ್ಕಿಂತ ಮೇಲೆ ಆಪ್ಷನ್ ಸಿಗುತ್ತೆ, ಮೈ ಅಕೌಂಟ್. ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಮುಂದೆ ಈ ಸ್ಕ್ರೀನ್ನಲ್ಲಿ 5 ಬೇರೆ ಬೇರೆ ಆಪ್ಷನ್ಸ್ ಕಾಣಿಸ್ತವೆ. ಇಲ್ಲಿ ನೀವು ನಿಮ್ಮ ಇಷ್ಟಾನುಸಾರ ರೀಚಾರ್ಜ್ ಮಾಡುವುದರ ಜೊತೆಗೆ ನೀವು ನಿಮ್ಮ ಪ್ಯಾಕೇಜಸ್ ಅನ್ನು ಕೂಡ ಮ್ಯಾನೇಜ್ ಮಾಡಬಹುದು. ನೀವು ನಿಮ್ಮ ಪ್ಯಾಕೇಜಸ್ ಅನ್ನ ಯಾವ ರೀತಿ ಮ್ಯಾನೇಜ್ ಮಾಡೋದು ಅನ್ನೋದರ ಕುರಿತು ಸ್ವಲ್ಪ ಹೊತ್ತಿನ ನಂತರ ತಿಳಿಸ್ತೀನಿ. ನೋಡಿ, ಇದರಲ್ಲಿ ನೀವು ಆರ್ಡರ್ ಶೋಕೇಸ್ ಮೂಲಕ ಮೂವೀಸ್ ಕೂಡ ಆರ್ಡರ್ ಮಾಡಬಹುದು. ಮತ್ತೆ ಅಷ್ಟೇ ಅಲ್ಲ, ಇದರಲ್ಲಿ ನೀವು ಹೊಸ ಕನೆಕ್ಷನ್ ಕೂಡ ಪರ್ಚೇಸ್ ಮಾಡಬಹುದು. ಇದರ ಜೊತೆ ನೀವು ಮೈ ಅಕೌಂಟ್ ನಲ್ಲಿರುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬಹುದು. ಆಗ ನಿಮಗೆ ಅಕೌಂಟಿನ ಡೀಟೇಲ್ಸ್ ಕೂಡ ಈಸಿಲಿ ಸಿಗುತ್ತೆ. ಸರಿ, ಆದ್ರೆ ನೀವು ಅದೇನೋ ಸರ್ವಿಸ್ ರಿಕ್ವೆಸ್ಟ್ ಬಗ್ಗೆ ಹೇಳ್ತಾ ಇದ್ರಿ. ಹೌದು. ಈಗ ನೋಡಿ, ಉದಾಹರಣೆಗೆ ನಿಮ್ಮ ಟಾಟಾ ಪ್ಲೇಯಲ್ಲಿ ಏನೋ ಇಶ್ಯೂ ಆಗಿದೆ, ಯಾವುದೋ ಕಾರಣದಿಂದ ನಿಮಗೆ ಸರ್ವಿಸಸ್ ಅನ್ನು ನೋಡಕ್ಕಾಗ್ತಿಲ್ವಾದ್ರೆ ಅದಕ್ಕಾಗಿ ನೀವು ಇಲ್ಲಿರುವ ಗೆಟ್ ಹೆಲ್ಪ್ ಸೆಕ್ಷನ್ಗೆ ಹೋಗಬೇಕು. ಮತ್ತೆ ಇಲ್ಲಿ ನೀವು FAQ ಅನ್ನುವ ಸೆಕ್ಷನ್ಗೆ ಹೋಗಿ ಚಿಕ್ಕ ಪುಟ್ಟ ಇಶ್ಯೂಸ್ ಏನಾದರೂ ರಿಸಾಲ್ವ್ ಮಾಡುವ ಮಾಹಿತಿ ಸಿಗುತ್ತೆ. ಆದರೂ ಸಹ ನಿಮ್ಮ ಯಾವ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂದ್ರೆ ನೀವು ಇದರಲ್ಲಿ ಸರ್ವಿಸ್ ರಿಕ್ವೆಸ್ಟ್ ಕೂಡ ಜನರೇಟ್ ಮಾಡಬಹುದು. ಸರಿ, ಇದಾಗಿತ್ತು ಮಾಹಿತಿ ಟಾಟಾ ಪ್ಲೇ ಮೊಬೈಲ್ ಆಪ್ ಬಗ್ಗೆ.
ನಾನು ನಿಮಗೆ ಏನೇನು ತಿಳಿಸಿದ್ನೋ ಐ ಹೋಪ್ ನಿಮಗೆಲ್ಲ ಅರ್ಥ ಆಗಿರ್ಬೋದು. ಈ ರೀತಿಯಾಗಿ ಒಂದೊಂದು ಡೀಟೇಲ್ಸ್ ಬಗ್ಗೆ ಗಮನ ಇಟ್ಟು ಒಬ್ಬ ಟೆಕ್ನಿಷಿಯನ್ ಟಾಟಾ ಪ್ಲೇ ಮೊಬೈಲ್ ಆಪ್ನ ಫೀಚರ್ಸ್ ಬಗ್ಗೆ ಸಬ್ಸ್ಕ್ರೈಬರ್ಗೆ ಮಾಹಿತಿ ಕೊಡಬೇಕಾಗುತ್ತೆ. ಈಗ ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ ಯಾವ ರೀತಿ ಟೆಕ್ನಿಷಿಯನ್ಸ್ ಸಬ್ಸ್ಕ್ರೈಬರ್ಸ್ಗೆ ಟಾಟಾ ಪ್ಲೇಯ ಪ್ಯಾಕೇಜಸ್ನ ಮಾಹಿತಿ ಕೊಡ್ತಾರೆ ಅನ್ನೋದನ್ನ.